ಹೇಳ್ತೀರಿ. ಈಗ ವರಮಹಾಲಕ್ಷ್ಮಿ ಕಥೆಯ ಬಗ್ಗೆ ಹೇಳುತ್ತಿದ್ದೇನೆ. ಇದರ ಮುಂದೆ ಮತ್ತೆ ಮಹಾಲಕ್ಷ್ಮಿ ಯಂತ್ರ ಕೊಟ್ಟಿರುತ್ತೇನೆ. ಅದನ್ನು ಹಾಕಿ ಒಂದು ಹಾಳೆಯಲ್ಲಿ ಬಿಡಿಸಿ ಅದರ ಮೇಲೆ ಪ್ಲೇಟ್ ಇಟ್ಟು ಅಕ್ಕಿ ಹರಿವಿ ಅದರ ಮೇಲೆ ಕಳಶ ಸ್ಥಾಪನೆ ಮಾಡಬೇಕು. ಅಥವಾ ಮಣೆ ಇಟ್ಟು ಮಣೆ ಮೇಲೆ ರಂಗೋಲಿ ಹಾಕಿ ಅದರ ಮೇಲೆ ತಟ್ಟೆ ಇಟ್ಟು ಅಕ್ಕಿ ಹಾಕಿ ಕಳಶ ಸ್ಥಾಪನೆ ಮಾಡಬೇಕು. ವರಮಹಾಲಕ್ಷ್ಮಿ ವೃತ್ತದ ಕಥೆ. ಹಿಂದೆ ಪರಶಿವನ ಒಡ್ಡುಲಗದಲ್ಲಿ ಇಂದ್ರಾದಿ ದೇವಗಳು ಮತ್ತು ಅನೇಕ ಮಹರ್ಷಿಗಳು ಸೇರಿ ಶಿವನನ್ನು ಸ್ತುತಿಸುತ್ತಾ ವೇದ ಮಂತ್ರಗಳಿಂದ ಆರಾಧಿಸುತ್ತಾ ಸಂತೋಷಗೊಂಡಿರಲು ಮಾಂಡವ್ಯ ಮಹಾಮುನಿಗಳು ಶಿವನನ್ನು ಕುರಿತು, ಮಹಾದೇವ, ನಮಗೆ ಸಕಲ ಇಷ್ಟಾರ್ಥಗಳು ಲಭಿಸಿ ದಾರಿದ್ರ್ಯವನ್ನು ನಿವಾರಿಸಲು ವೃತ್ತವೊಂದನ್ನು ಉಪದೇಶ ಮಾಡಿ ಎಂದು ಕರುಣಿಸಬೇಕೆಂದು ಬೇಡಿಕೊಳ್ಳಲು, ಆಗ ಪರಶಿವನು, ಎಲೈ ತಪಾಸುಮುತ್ತರೆ ಕೇಳಿ, ಹಿಂದೆ ಶ್ರೀ ಮಹಾವಿಷ್ಣುವಿನ ಲಕ್ಷ್ಮೀ ಸಹಿತನಾಗಿ ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿದ್ದಾಗ ಭೂಲೋಕದಲ್ಲಿ ಋಷಿಗಳೆಲ್ಲರೂ ಸೇರಿ ಲೋಕಕ್ಷೇಮಕ್ಕಾಗಿ ಒಂದು ಲಕ್ಷ್ಮೀನಾರಾಯಣ ಯಾಗವನ್ನು ಮಾಡುತ್ತಿದ್ದರು. ಯಾಗವು 11 ದಿನಗಳ ಕಾಲ ವಿಜೃಂಭಣೆಯಿಂದ ವೇದಘೋಷಗಳಿಂದ ನಡೆಯುತ್ತಿತ್ತು. ಈ ಯಾಗದ ಫಲವನ್ನು ಅನುಭವಿಸಬೇಕೆಂದು ರಾಕ್ಷಸರೆಲ್ಲರೂ ತಮ್ಮ ರಾಜರೊಡನೆ ಬಂದು ಫಲ ಕೇಳಲು ಋಷಿಗಳು, ಇದು ಮಹಾಫಲವು ತ್ರಿಮೂರ್ತಿಗಳಲ್ಲೊಬ್ಬರಿಗೆ ಮಾತ್ರ ಸೇರಿದ್ದು ಎಂದು ಹೇಳಿ ಹಿಂದಕ್ಕೆ ಕಳಿಸಿದರು. ಅನಂತರ ಋಷಿಗಳೆಲ್ಲರೂ ಕೂಡಿಕೊಂಡರು. ಪೂರ್ಣಾಹುತಿಯ ದಿನ ಅಗ್ರ ಪೂಜೆಯನ್ನು ಮಾಡಲು ತ್ರಿಮೂರ್ತಿಗಳು ಶ್ರೇಷ್ಠರು ಯಾರೆಂದು ತಮ್ಮಲ್ಲೇ ಜಿಜ್ಞಾಸೆ ಹೊಂದಿ ಕಡೆಗೆ ಗೊಂದಲದಲ್ಲಿ ಬಿದ್ದರು. ಆಗ ಮಹಾಮಹಿಮರಾದ ಮಾರ್ಕಂಡೇಯ ಮುನಿಗಳು ಎಲ್ಲರನ್ನೂ ಕುರಿತು, ನೀವು ಹೀಗೆ ವಿವಾದದಲ್ಲಿದ್ದರೆ ಈ ಯಜ್ಞಫಲವು ರಾಕ್ಷಸರಿಗೆ ಸೇರುವುದು. ಸೃಷ್ಟಿಕರ್ತ ಹಾಕಿದ ಮೇಲೆ ಬಹಳ ಕಾಲ ಪೂರ್ಣಾಹುತಿಗಾಗಿ ಬಿಡಬಾರದು. ಇದು ಧರ್ಮಶಾಸ್ತ್ರ. ಆದ್ದರಿಂದ ನಾವು ಒಂದೇ ತೀರ್ಮಾನಕ್ಕೆ ಬರಲು ನನ್ನದೊಂದು ಚಿಕ್ಕ ಸಲಹೆ. ನಿಮ್ಮಲ್ಲಿಯೇ ಯಾರಾದರೊಬ್ಬರು ತ್ರಿಮೂರ್ತಿಗಳ ಲೋಕಕ್ಕೆ ಹೋಗಿ ಅವರಲ್ಲಿ ಯಾರು ಅಗ್ರ ಪೂಜೆಗೆ ಅರ್ಹರೆಂದು ತಿಳಿದು ಅವರ ಅನುಮತಿಯಂತೆ ನಡೆಯೋಣ. ಆಗ ಎಲ್ಲ ಮುನಿಗಳು ಇದನ್ನು ಒಪ್ಪಿಕೊಂಡು, ತ್ರಿಮೂರ್ತಿಗಳನ್ನು ಪರೀಕ್ಷಿಸುವ ಶಕ್ತಿ ನಮಗ್ಯಾರಿಗೂ ಇಲ್ಲ. ನಾವು ಆರಾಧಕರೇ ಹೊರತು ಪರೀಕ್ಷೆ ಮಾಡಲು ಶಕ್ತರಲ್ಲ. ಇದ ಕಾರಣದಿಂದಾಗಿ ನಾವೆಲ್ಲರೂ ಒಬ್ಬರನ್ನು ಗುರುತಿಸೋಣ. ಅವರಿಂದಲೇ ಈ ಕಾರ್ಯವು ಸುಲಲಿತವಾದುದು ಎಂದು ಹೇಳಲು ಎಲ್ಲರೂ ಒಪ್ಪಿಯೂ ಒಂದಾದ ಮಾರ್ಕಂಡೇಯ ಭೈಗು ಮಹರ್ಷಿ ಬಳಿಗೆ ಬಂದು, ಎಲೈ ಮಹಾ ತೇಜಸ್ವಿಗಳೇ, ಭೂತ ಭವಿಷ್ಯತ್ ವರ್ತಮಾನಗಳನ್ನು ಅರಿತವರೇ, ತಾವು ಕೃಪೆ ಮಾಡಿ ಈ ಯಜ್ಞದ ಫಲ ರಾಕ್ಷಸರಿಗೆ ಸಿಕ್ಕದಂತೆ ಮಾಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರನ್ನು ನಿರ್ಣಯಿಸುವ ಕಾರ್ಯಭಾರ ವಹಿಸಿಕೊಳ್ಳಿ. ದಯವಿಟ್ಟು ಅನುಗ್ರಹಿಸಿ ಈ ಯಜ್ಞಫಲವನ್ನು ಸಾರ್ಥಕಗೊಳಿಸಿರಿ. ಭೂತ ಭವಿಷ್ಯ ವರ್ತಮಾನಗಳೇ ತಾವು ಕೃಪೆ ಮಾಡಿ ಈ ಯಜ್ಞದ ಫಲ ರಾಕ್ಷಸರಿಗೆ ಸಿಗದಂತೆ ಮಾಡಿ ತ್ರಿಮೂರ್ತಿಗಳು ಶ್ರೇಷ್ಠರನ್ನು ನಿರ್ಣಯಿಸುವ ಕಾರ್ಯಭಾರ ವಹಿಸಿಕೊಳ್ಳಿ. ದಯವಿಟ್ಟು ಅನುಗ್ರಹಿಸಿ ಈ ಯಜ್ಞಫಲವನ್ನು ಸಾರ್ಥಕಗೊಳಿಸಿರಿ ಎಂದು ಎಲ್ಲ ಮುನಿಗಳು ಅಂಗಲಾಚಿ ಬೇಡಿದರು. ಆಗ ಭೃಗಮುನಿ ಋಷಿಗಳ ಮಾತನ್ನು ತಾನೇ ತ್ರಿಮೂರ್ತಿಗಳನ್ನು ಪರೀಕ್ಷಿಸಿ ಸೂಕ್ತರಾದವರನ್ನು ಆರಿಸುವುದಾಗಿ ಹೇಳಿ ಆಗಿಂದಾಗೆ ಬ್ರಹ್ಮಲೋಕಕ್ಕೆ ಬಂದರು. ಅಲ್ಲಿ ಒಂದು ದುಂಬಿ ರೂಪದಲ್ಲಿ ಬ್ರಹ್ಮನನ್ನು ನಮಸ್ಕರಿಸಿದಾಗ ಬ್ರಹ್ಮನ ವಾಣಿಯು ವೀಣಾನಾದಕ್ಕೆ ಮೊರೆಹೋಗಿ ಸೃಷ್ಟಿಯನ್ನೇ ಕೆಲವು ಕಾಲ ಮರೆತಿರುವುದನ್ನು ಕಂಡು ಕೋಪವಿಷ್ಟರಲ್ಲಿ, ಸ್ತ್ರೀಲೋಲರಾದ ನಿಮಗೆ ಎಲ್ಲಿ ಪೂಜೆ ಸಿಗದಿರಲಿ ಎಂದು ಶಪಿಸಿದರು. ಶಾಪದಿಂದ ಎಚ್ಚೆತ್ತು ಬ್ರಹ್ಮನು ಋಷಿಗಳನ್ನು ಸತ್ಕರಿಸಿ ಸಂತೋಷಗೊಳಿಸಿ ಪ್ರತಿ ಶಾಪ ನೀಡಬೇಕೆಂದು ಪ್ರಾರ್ಥಿಸಿದರು. ಆಗ ಮುನಿಗಳು ಕನಿಕರದಿಂದ ಪ್ರತಿ ಶಾಪದಿಂದ ಇಲ್ಲಿ ಯಜ್ಞ ಯಾಗಾದಿಗಳು ನಡೆಯುವುದು, ಅಲ್ಲಿ ನಿಮಗೆ ಆಹುತಿ ಸಿಕ್ಕಿ ನಿಮ್ಮ ವರವನ್ನು ನೀಡುವರಾಗಿರಿ ಎಂದು ಪ್ರತಿಶಾಪ ಕೊಟ್ಟರು. ಅನಂತರ ಬ್ರಹ್ಮವಾಣಿಯರಿಂದ ಬೀಳ್ಕೊಂಡು ಕೈಲಾಸಕ್ಕೆ ಬಂದಾಗ ಅಲ್ಲಿ ಶಿವನು ಪಾರ್ವತಿ ಸಹಿತನಾಗಿ ಒಡ್ಡೋಲಗದಲ್ಲಿ ನಾಟ್ಯರಸದಲ್ಲಿ ಮುಳುಗಿದ್ದನು. ದುಂಬಿಯ ರೂಪದಲ್ಲಿದ್ದ ಮುನಿಗಳು ಶಿವನನ್ನು ನಮಸ್ಕರಿಸಿದರು. ಅದಕ್ಕೆ ಪ್ರತಿ ನಮಸ್ಕಾರ ಬಾರದೆ ಹೋದ್ದರಿಂದ ಲೋಕದಲ್ಲಿ ಸದಾ ನಾಟ್ಯವಾಡುತ್ತಾ ಸ್ತ್ರೀಲೋಲನಾದ ಶಿವನನ್ನು ಕಂಡು, ನಿಮಗೆ ಪೂಜೆಯೇ ಇಲ್ಲದೆ ಹೋಗಲಿ, ಯಾವ ರೀತಿ ನೀವು ಮನಸ್ಸು ಕಲ್ಲಿನಂತೆ ಪಡೆದಿದ್ದೀರೋ ಅದರಂತೆಯೇ ಆಗಿರಿ ಎಂದು ಶಪಿಸಿದರು. ಇದರಿಂದ ಎಚ್ಚೆತ್ತು ಶಿವನು ಮುನಿಗಳನ್ನು ಸತ್ಕರಿಸಿ ಆದರಿಸಿದನು. ಸಂತುಷ್ಟರಾದರು ಮುನಿಗಳು, ನಿಮಗೆ ಯಜ್ಞದಲ್ಲಿ ಆಹುತಿ ಸಿಗಲಿ, ಆದರೆ ಅಗ್ರ ಪೂಜೆ ನಿಮಗಿಲ್ಲದಿರಲಿ ಎಂದು ಪ್ರತಿಶಾಪ ಹಾಕಿದರು. ಪಾರ್ವತಿ ಪರಮೇಶ್ವರರಿಂದ ಬೀಳ್ಕೊಟ್ಟು ವೈಕುಂಠಕ್ಕೆ ನೇರವಾಗಿ ಕೋಪವಿಷ್ಟರಾಗಿ ಬಂದರು. ಮಹಾವಿಷ್ಣುವು ಯೋಗನಿದ್ರೆಯಲ್ಲಿದ್ದಾಗ ಅನೇಕ ಬಾರಿ ಕೂಗಿದರು. ಪ್ರತಿಧ್ವನಿ ಸಿಗದೆ ತಮ್ಮ ಕೋಪದ ದೇವತೆಯಿಂದ ಅಹಂಕಾರಗೊಳಗಾದ ವಿಷ್ಣುವಿನ ಹೃದಯಕ್ಕೆ ತಮ್ಮ ಬಲಗಾಲಿನಿಂದ ಒದ್ದರು. ಆಗ ಯೋಗ ನಿದ್ದೆಯಿಂದ ಎಚ್ಚೆತ್ತು ಪರಮಾತ್ಮನು ಮಹರ್ಷಿಗಳನ್ನು ಕಂಡು ಅತ್ಯಂತ ವಿನಯದಿಂದ ಅವರ ಪಾದಗಳನ್ನು ಒತ್ತಿ ಎದೆಯ ಮೇಲೆ ಇರಿಸಿಕೊಂಡು ಅವರಿಗೆ ಸಾಂತ್ವನ ನೀಡಿ ಸಮಾಧಾನಪಡಿಸಿದರು. ಅನಂತರ ಅವರ ಕಾಲಿನಲ್ಲಿದ್ದ ಕಣ್ಣುಗುಡ್ಡೆಯನ್ನು ತನ್ನ ಬೆರಳಿನಿಂದ ಒತ್ತಿದಾಗ ಕ್ಷಣಕಾಲ ಮೈಮರೆತು ಅಹಂಕಾರದಿಂದ ಬಿಡಲ್ಪಟ್ಟವರಾಗಿ ವಿಷ್ಣುವಿಗೆ ಪ್ರತಿ ನಮಸ್ಕಾರವನ್ನು ಮಾಡಿದರು. ಆಗ ಮುನಿಗಳು, ಪರಮಾತ್ಮ ಸಕಲ ಲೋಕಗಳನ್ನು ಪಾಲಿಸುವ ನೀನೇ ಯಾಗಕ್ಕೆ ಪೂಜ್ಯನು, ಆದ್ದರಿಂದ ದಂಪತಿ ಸಹಿತವಾಗಿ ಬಂದು ಯಜ್ಞಫಲವನ್ನು ಸ್ವೀಕರಿಸಿ ನಮ್ಮನ್ನು ಹಾಗೂ ಲೋಕವನ್ನು ಉದ್ಧಾರ ಮಾಡು ಎಂದು ಪ್ರಾರ್ಥಿಸಿದರು.
ಇದರಿಂದ ಸಂತುಷ್ಟನಾಗಿ ವಿಷ್ಣುವು ಮಹಾಲಕ್ಷ್ಮಿ ಸಹಿತ ಆಗಿ ಯಜ್ಞಶಾಲೆಗೆ ಬಂದು ಅಗ್ರಪೂಜೆ ಸ್ವೀಕರಿಸಿ ಎಲ್ಲ ಮುನಿಗಳು ಆಶೀರ್ವದಿಸಿದನು. ನಂತರ ಯಜ್ಞದ ಶಾಲೆಯಿಂದ ಮಹಾಲಕ್ಷ್ಮಿಯ ಕೋಪಿಸಿಕೊಂಡು ವಿಷ್ಣುವನ್ನು ಬಿಟ್ಟು ತನ್ನ ರೂಪ ಎಲ್ಲಿದ್ದರೆ ವಿಷ್ಣು ಬರಬಹುದೆಂದು ಕಸಿವಿಸಿಯಿಂದ ಕೂಡಿ ತನ್ನ ಅಷ್ಟೈಶ್ವರ್ಯ ಎಲ್ಲವನ್ನು ಒಂದು ಬೇಲದ ಹಣ್ಣಿನಲ್ಲಿ ಇರಿಸಿ ತಾನು ಮಾಯವಾಗಲು ನಿರ್ಧರಿಸಿದಳು. ಆಗ ಲಕ್ಷ್ಮಿಯು ಈ ಹಣ್ಣನ್ನು ಎಲ್ಲಿ ಇಡಬೇಕೆಂದು ತಿಳಿಯದೆ ಕಂಗಾಲಾಗಿ ತಮ್ಮ ಮಗನಾದ ಪಾರ್ವತಿ ಪುತ್ರದ ಗಣಪತಿಯನ್ನು ಕರೆದು, ಇದು ನಾನು ಕೇಳುವವರೆಗೂ ಯಾರಿಗೂ ಕೊಡದಂತೆ ಕಾಪಾಡು ಎಂದು ಹೇಳಿದಳು. ಗಣಪತಿಯು ಅದನ್ನು ಎಲ್ಲಿಯೂ ಬಚ್ಚಿಡಲಾರದೆ ಕಡೆಗೆ ತಾನೇ ಅದನ್ನು ಉದರದಲ್ಲಿ ಧರಿಸಿದನು. ಅನಂತರ ಎಷ್ಟೋ ವರ್ಷಗಳ ಯುಗಗಳು ಕಳೆದವು. ಕಡೆಗೆ ಲಕ್ಷ್ಮಿಯು ತನ್ನ ಅಷ್ಟೈಶ್ವರ್ಯವನ್ನು ಎಲ್ಲಿಟ್ಟಿರುವುದೆಂದು ತಿಳಿಯದೆ ಕಡೆಗೆ ಪಾರ್ವತಿಯ ನೆನಪು ಮಾಡಿ ಗಣಪತಿ ಬಳಿ ಇರುವುದೆಂದು ತಿಳಿದು ಅದನ್ನು ಕೇಳಿದಳು. ಆಗ ಗಣಪತಿಯು ಉದರದಲ್ಲಿರುವುದನ್ನು ನೀನು ಪಡೆದರೆ ಅದು ಉಚ್ಛಿಷ್ಟವಾಗುವುದು. ಆದ್ದರಿಂದ ನೀನು ತೋರಿಸುವ ಭಕ್ತರಿಗೆ ನಾನು ಐಶ್ವರ್ಯವನ್ನು ಕೊಡುತ್ತೇನೆ ಎಂದು ಹೇಳಿದನು. ಈ ರೀತಿಯಾಗಿ ಗಣಪತಿಗೆ ಬೆಲ್ಲದ ಹಣ್ಣು ಬಹಳ ಪ್ರೀತಿಯಾಯಿತು. ಆದ್ದರಿಂದ ಬೇಲದ ಹಣ್ಣನ್ನು ಕಂಡರೆ ಆನೆಗಳಿಗೆ ಕೋಪ ಬರುತ್ತದೆ. ಅಂದರೆ ತನ್ನ ಐಶ್ವರ್ಯವನ್ನು ಇತರರ ಪಾಲಾಯಿತಲ್ಲ ಎಂದು ನೋವು ಇರುತ್ತದೆ. ಆದ್ದರಿಂದ ಈ ಹಣ್ಣನ್ನು ದಾನವಾಗಿ ಸ್ವೀಕರಿಸಿದರೆ ದಾನ ತೆಗೆದುಕೊಂಡ ಬ್ರಾಹ್ಮಣನು ದರಿದ್ರನಾಗುತ್ತಾನೆ, ದಾನ ಕೊಟ್ಟವನು ಶ್ರೀಮಂತನಾಗುತ್ತಾನೆ. ಆದ ಕಾರಣ ಮುನಿಗಳು ಯಾರು ಬೇಲದ ಹಣ್ಣನ್ನು ನೈವೇದ್ಯ ಮಾಡಿ ಮಹಾಲಕ್ಷ್ಮಿಯನ್ನು ಪೂಜಿಸುವರೋ ಅವರಿಗೆ ದರಿದ್ರತೆ ಹೋಗಿ ಸುಖವಾಗಿ ಬಾಳುವರು. ಆದ್ದರಿಂದ ನೀವು ಮಹಾಲಕ್ಷ್ಮಿ ವ್ರತ ಮಾಡಿ ಸೌಭಾಗ್ಯವಂತರಾಗಿ ಬಾಳಿರಿ. ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋತ್ತರ ವರಮಹಾಲಕ್ಷ್ಮಿ ವ್ರತ ಕಥಾ ಸಂಪೂರ್ಣವಾಯಿತು. ನಮಸ್ಕಾರ ಗೆಳತಿಯರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ನನ್ನ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.